ಓಕೆ, ಬಿಜೆಪಿಗೆ ವೆಪನ್ ಆಗಿ ಸಿಕ್ಕಿದೆ ಡಿಕೆ ಅವರ ಮಾತು. ಸಂವಿಧಾನ ಬದಲಾವಣೆಯ ವಿಚಾರ ಮತ್ತೊಂದು ಹನಿ ಟ್ರ್ಯಾಪ್. ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಭಾರಿ ಮುಜುಗರ ಆಗ್ತಾ ಇದೆ. ಹೈಕಮಾಂಡ್ ಕೂಡ ಕೆಂಡ ಕಾರ್ತಾ ಇದೆ ಇವರ ನಡವಳಿಕೆಗೆ. ಹೈಕಮಾಂಡ್ ಲೀಡರ್ಸ್ನ ಕಾಂಗ್ರೆಸ್ ನಾಯಕರು ಭೇಟಿ ಆಗ್ತಾ ಇದ್ದಾರೆ ಒಬ್ಬರಿಂದ ಒಬ್ರು. ಇದೀಗ ದೆಹಲಿ ಪ್ರವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಸಜ್ಜಾಗಿದ್ದಾರೆ. ಏಪ್ರಿಲ್ 2 ಅಥವಾ 3 ಹೋಗ್ತಾರಂತೆ. ದೆಹಲಿ ಪ್ರವಾಸ ಫಿಕ್ಸ್ ಸಿಎಂ ಅವ್ರದ್ದು. MLC ನಾಮನಿರ್ದೇಶನ, ಬಣ ಪಾಲಿಟಿಕ್ಸ್ ಬಗ್ಗೆ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ. ಹನಿ ಟ್ರ್ಯಾಪ್ ಬಗ್ಗೆ ಮಾತುಕತೆಯೇ ಈ ಒಂದು ಮೀಟಿಂಗ್ನ ಮೇನ್ ಮೋಟಿವ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದೇ ಪ್ರಮುಖ ವಿಚಾರ ಆಗಿರುತ್ತೆ ಅಂತಿದ್ದಾರೆ. ಇತ್ತ ಸಿಎಂಗೂ ಮುನ್ನವೇ ದೆಹಲಿಗೆ DCM DK ಶಿವಕುಮಾರ್ ಪ್ರಯಾಣವನ್ನು ಬೆಳೆಸಿದ್ದು, ಕ್ಯಾಬಿನೆಟ್ ಮೀಟಿಂಗ್ ಬಳಿಕ ದೆಹಲಿಗೆ DKಶಿ ಹೋಗ್ತಾರೆ. ನಾಡಿದ್ದು ಎಲ್ಲ ರಾಜ್ಯ, ಜಿಲ್ಲಾ ಮತ್ತು ಕಾಂಗ್ರೆಸ್ ಅಂದರೆ ರಾಜ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಜೊತೆ ಸಭೆ ಕೂಡ ಇದೀಗ ಇದೇ ಸಭೆಯಲ್ಲಿ DK ಶಿವಕುಮಾರ್ ಕೂಡ ಭಾಗಿಯಾಗ್ತಾರೆ. ಅಂದರೆ ಇದೀಗ ಹೈಕಮಾಂಡ್ ಮಟ್ಟದಲ್ಲಿ ರಾಜ್ಯ ಕಾಂಗ್ರೆಸ್ಗೆ ಮುಜುಗರ ಆಗ್ತಾ ಇರುವಂಥದ್ದು ಹೌದು. ರಾಜ್ಯಸಭೆಯಲ್ಲೂ ಕೂಡ ಹೈಕಮಾಂಡ್ ಕಾಂಗ್ರೆಸ್ನವರು ಈ ಒಂದು ಮುಜುಗರವನ್ನು ಅನುಭವಿಸ್ತಾ ಇದ್ದಾರೆ. ಇವರು ಇಡ್ತಾ ಇರುವಂತಹ ತಪ್ಪು ಅಥವಾ ಎಡವಟ್ಟು ಹೆಜ್ಜೆಗೆ ಅವರು ಮುಜುಗರ ಅನುಭವಿಸ್ತಾ ಇದ್ದಾರೆ. ಈ ಬೆನ್ನಲ್ಲೇ ಒಬ್ಬೊಬ್ಬರೇ ಇದೀಗ ಹೈಕಮಾಂಡ್ಗೆ ಹೈಕಮಾಂಡ್ನತ್ತ ಕಾಲು ಹಾಕ್ತಾ ಇರುವಂಥದ್ದು ಅಥವಾ ಫ್ಲೈಟ್ ಹತ್ತುತ್ತಾ ಇರುವಂಥದ್ದು ಭಾರಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಅಕ್ಟೋಬರ್ ಕ್ರಾಂತಿ, ಪವರ್ ಶೇರಿಂಗ್ ಅಂತ ಆರಂಭ ಆಗಿದ್ದು ಇಲ್ಲಿ ತನಕ ಈಗ ಹನಿ ಟ್ರ್ಯಾಪು, ಸಂವಿಧಾನ ಬದಲಾವಣೆ ಮತ್ತು ಅವರಿವರ ಎಡವಟ್ಟು ಹೇಳಿಕೆಗಳು ಇಲ್ಲಿ ತನಕ ಬಂದು ನಿಂತಿದೆ. ಏಪ್ರಿಲ್ 2ಕ್ಕೆ ಸಿದ್ದರಾಮಯ್ಯ ಕೂಡ ಹೋಗ್ತಾರಂತೆ. ಸೊ ಈ ಬೆನ್ನಲ್ಲೇ ಬಹಳ ಕುತೂಹಲ ಮತ್ತು ಮಹತ್ವವನ್ನು ಈ ನಾಯಕರುಗಳ ದೆಹಲಿ ಭೇಟಿ ಪಡೆದುಕೊಳ್ತಾ ಇದೆ. ಚರ್ಚೆಗಳು ಹಲವಾರಿದ್ದಾವೆ. ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಚರ್ಚೆಗಳಿದೆ. ಪವರ್ ಶೇರಿಂಗ್ ಬಗ್ಗೆ ಎಲ್ಲಾದರೂ ಮುಂಚೆಯೇ ಮಾತುಕತೆ ಆಗಿದ್ರೆ ಅದ್ರ ಬಗ್ಗೆಯೂ ಕೂಡ ಚರ್ಚೆ ಆಗಬೇಕು. ಅದರ ನಡುವೆ ಇವ್ರ ಮಗಳು ಮಾಡ್ಕೊಂಡಿರುವ ಎಡವಟ್ಟುಗಳ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗ್ಬೋದು. ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಇದೀಗ ಹೈಕಮಾಂಡ್ ಲೀಡರ್ಸ್ನ ಭೇಟಿ ಆಗ್ತಾರೆ ರಾಜ್ಯ ನಾಯಕರು ಒಬ್ಬೊಬ್ಬರೇ ಅಂತ ಮಾಹಿತಿ. ಏನೆಲ್ಲ ಚರ್ಚೆಯಾಗೋ ಸಾಧ್ಯತೆ ಇದೆ? ಖಂಡಿತ ವಿದ್ಯಾ, ಏನು ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಸದ್ದು ಜೋರಾಗಿ ಕೇಳ್ತಾ ಇದೆ. ಈ ಒಂದು ಹನಿ ಟ್ರ್ಯಾಪ್ ಸದ್ದು ಈಗ ಹೈಕಮಾಂಡ್ ನಾಯಕರು ಕೂಡ ತಲೆನೋವನ್ನ ತಂದಿರುವಂತದ್ದು. ಯಾಕಂತಂದ್ರೆ ಸಂವಿಧಾನ ಬದಲಾವಣೆ, ಹನಿ ಟ್ರ್ಯಾಪ್, ಈ ಮಂಡ್ಯ ವಿಚಾರ ಸಾಕಷ್ಟು ಹೈಕಮಾಂಡ್ ನಾಯಕರ ನಿದ್ದೆಗಟ್ಟಿದೆ ಅಂತ ಹೇಳ್ಬೋದು. ಹನಿ ಟ್ರ್ಯಾಪ್ ವಿಚಾರಕ್ಕೆ ರಾಜನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿರೋದ್ರಿಂದ ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಬೇಕು ಅನ್ನೋದು ಬಹಳ ಚರ್ಚೆ ಆಗ್ತಿತ್ತು. ಇದೀಗ ಇದರ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರು ಈಗ ದೆಹಲಿಗೆ ತೆರಳಿರುವಂತದ್ದು. ಅದರ ಜೊತೆಗೆ DK ಶಿವಕುಮಾರ್, CM ಸಿದ್ದರಾಮಯ್ಯ ಅವರು ಕೂಡ ಶೀಘ್ರದಲ್ಲೇ ದೆಹಲಿಗೆ ತೆರಳುತ್ತಾರೆ ಅನ್ನುವಂತ ಮಾಹಿತಿ ಸಿಗ್ತಿರುವಂತದ್ದು. ಹನಿ ಟ್ರ್ಯಾಪ್ ವಿಚಾರಕ್ಕೆ ಹೈಕಮಾಂಡ್ ನಾಯಕರು ಎಲ್ಲರಿಗೂ ಕೂಡ ಅಂದ್ರೆ ಯಾವೆಲ್ಲ ಅಂಶಗಳಿದೆ, ಯಾವೆಲ್ಲ ವಿಚಾರದ ಬಗ್ಗೆ ರಾಜ್ಯದಲ್ಲಿ ಚರ್ಚೆನ ಮಾಡ್ತಿದ್ರಿ, ಬಿಜೆಪಿಯವರಿಗೆ ಯಾಕೆ ಈ ಒಂದು ಹನಿ ಟ್ರ್ಯಾಪ್ ಅಸ್ತ್ರವನ್ನ ಕೊಟ್ರಿ ಅನ್ನುವಂತ ಪ್ರಶ್ನೆಗಳನ್ನ ಮಾಡ್ತಿರುವಂತದ್ದು. ಹೀಗಾಗಿ ಇದೆಲ್ಲದರ ಬಗ್ಗೆ ಒಂದು ವಿವರವಾದ ಮಾಹಿತಿಗಳನ್ನ ಪಡೆದುಕೊಳ್ಳೋದಕ್ಕೆ DK ಶಿವಕುಮಾರ್ ಅವರನ್ನ ಕರೆಸಿಕೊಳ್ತಿರುವಂತದ್ದು. ಅದ್ರ ಜೊತೆಗೆ CM ಸಿದ್ದರಾಮಯ್ಯ ಅವ್ರಿಗೂ ಕೂಡ ಕರೆ ಮಾಡಿ ಏಪ್ರಿಲ್ 2 ಅಥವಾ 3ಕ್ಕೆ ದೆಹಲಿಗೆ ಬರುವಂತೆ ಈಗ ಬುಲಾವಣೆ ನೀಡಿರುವಂತದ್ದು. ಪ್ರಮುಖವಾಗಿ ಸಂವಿಧಾನ ಬದಲಾವಣೆ ಹೇಳಿಕೆ ವಿಚಾರವಾಗಿ DK ಶಿವಕುಮಾರ್ ಅವರ ಕರೆದ್ರೆ ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರಕ್ಕೆ CM ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆ ನಡೆಸಬೇಕು. ಧನ್ಯವಾದ ಡೀಟೇಲ್ಸ್ಗೆ. ಹೈಕಮಾಂಡ್ ಲೀಡರ್ಸ್ನ ಭೇಟಿ ಆಗ್ತಾರೆ ಅನ್ನುವಂತಹ ಮಾಹಿತಿ. ಈಗ ಆಲ್ರೆಡಿ ಕೆಲವೊಬ್ರು ಹೋಗೋಗಿ ಭೇಟಿಯಾಗಿ ಬರ್ತಾ ಇದ್ದಾರೆ. ಇಷ್ಟೊತ್ತು ನಾವು ಸತೀಶ್ ಜಾರಕಿಹೊಳಿ ಬಗ್ಗೆ ಮಾತಾಡಿದ್ವಿ. ಈಗ ಅದ್ರ ಬೆನ್ನಲ್ಲೇ DK ಹೋಗ್ತಾರೆ, ಅದಾದಮೇಲೆ ಸಿದ್ದರಾಮಯ್ಯ ಅವರು ಹೋಗ್ತಾರೆ ಅಂತ ಮಾತು. ಅವ್ರ ಲೀಡರ್ಸ್ನ ಹೋಗಿ ಏನು ಚರ್ಚೆಗಳ ಅಂದರೆ ಸಮಸ್ಯೆಗಳೇನಿದೆ ಮತ್ತು ಏನು ಬದಲಾವಣೆ ಆಗಬೇಕು, ಪಕ್ಷದಲ್ಲಿ ಏನು ಕೆಲಸಗಳಾಗಬೇಕು, ಯಾರ್ದೆಲ್ಲ ನೇಮಕ ಆಗಬೇಕು, ಇದ್ರ ಬಗ್ಗೆ ಚರ್ಚೆ ಮಾಡ್ಕೊ ಬರ್ತಾರೆ. ಇಂಥದ್ದೇ ಪರ್ಟಿಕ್ಯುಲರ್ ಅಂತಲ್ಲ, ಎಲ್ಲ ಹೋದಂಥ ಸಂದರ್ಭದಲ್ಲಿ ಚರ್ಚೆ ಆಗುತ್ತೆ.